ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅವರು ಕಸದಾಗೆ ಇರೋರು, ಇಲ್ಲಿರೋರು UGD ಯಲ್ಲಿರೋರು, ಲೋಡರ್ಗಳು ಇವರೆಲ್ಲ ಕಸದಾಗೆ ಇರೋರು. ಒಬ್ಬರನ್ನ ನೇರ ಪಾವತಿ ತಂದು ಕಾಯಂ ಮಾಡ್ಕೊಂಡ್ರಿ, ಧನ್ಯವಾದಗಳು. ನಮ್ಗೇನು ಹೊಟ್ಟೆ ಹೊರಿ ಇಲ್ಲ, ಅವರು ನಮ್ಮ ಜೊತೆಗೆ ದುಡಿದ್ರೆ ನಾವು 20 ವರ್ಷ ಅವ್ರ ಸಂಘ ಕಟ್ಟಿದ್ದೀವಿ. ಈಗ ಬೇರೆಯವರು ಇದರಲ್ಲಿ ಇರೋವಂಥವ್ರು ಏನು ಅನ್ಯಾಯ ಮಾಡ್ತಾರೆ? ಸೌತಿ ಮಕ್ಕಳನ್ನು ನೋಡುವಂಥದ್ದು ಸರ್ಕಾರ ನಾವು ಒಪ್ಪಲ್ಲ. ದಯಮಾಡಿ ಅವ್ರನ್ನ ಸಹಕಾರ ಸಂಘಕ್ಕೆ ನಾವು ಒಪ್ಪಲ್ಲ ಸರ್. ಸಹಕಾರ ಸಂಘ ಅದಕ್ಕಿಂತ ಬೆಟ್ರ್ ವ್ಯವಸ್ಥೆ ಇಲ್ಲಿದೆ. ಸಹಕಾರ ಸಂಘಕ್ಕಿಂತ ಬೆಟ್ರ್ ವ್ಯವಸ್ಥೆ ನೇರ ಪಾವತಿ ಮುನ್ಸಿಪಾಲ್ಟಿಲಿದೆ. ಈಗ RTO ಆಫೀಸ್ನಲ್ಲಿ ಅಂತಂದರೆ ಅದು ಕಷ್ಟ ಆಗ್ತದೆ. ಇಲ್ಲಾದರೆ ನಿಮಗೆ ESI ಕೋಡ್ ಇದೆ, ಪ್ರಾವಿಡೆಂಟ್ ಫಂಡ್ ಕೋಡ್ ಇದೆ, ಯು ಆರ್ ಆಲ್ರೆಡಿ ರನ್ನಿಂಗ್ ಎ ಸಿಸ್ಟಮ್ ನಿಮ್ಮಲ್ಲಿ ಇದೆ. ಈ ವರ್ಕರ್ಸನ್ನ ಅದ್ರ ಜೊತೆಗೆ ಸೇರಿಸೋದಕ್ಕಿರುವಂಥ ವ್ಯವಸ್ಥೆ ಆಗಿದೆ. ಸುಪ್ರೀಂ ಕೋರ್ಟ್ 2018ರಲ್ಲಿ ಹೇಳ್ತು, ಒಂದೇ ಸ್ವರೂಪದ ಕೆಲಸ ಮಾಡುವಂತ ಕಾರ್ಮಿಕರು ಒಂದೇ ಸಂಸ್ಥೆಯಲ್ಲಿ ಇರುವಾಗ ಅವರ ವೇತನದಲ್ಲಿ ಸೇವಾ ಸೌಲಭ್ಯಗಳಲ್ಲಿ ತಾರತಮ್ಯ ಮಾಡಂಗಿಲ್ಲ ಅಂತ. ಅದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಸರ್ಕಾರದ ಇಲಾಖೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಎಲ್ಲಿ ಸಹ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡ್ತಾ ಇಲ್ಲ. ಬದಲಿಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ. ಕನಿಷ್ಠ ವೇತನ, ಸಮಾನ ವೇತನ ಎರಡೂ ತಗೊಳ್ಳೋ ಕೆಲಸಗಾರರು ಮುನ್ಸಿಪಾಲ್ಟಿಲಿ ಕಸ ಎತ್ತೋರು ಕಾಯಂ ಕೆಲಸಗಾರರಿದ್ದಾರೆ, ಕಸ ಎತ್ತುವಂತ ಕಾಂಟ್ರಾಕ್ಟ್ ಕಾರ್ಮಿಕ ಇದ್ದಾನೆ. ಡ್ರೈವರ್ ಕೆಲಸ ಮಾಡೋ ಕಾಯಂ ಕಾರ್ಮಿಕರಿದ್ದಾರೆ, ಡ್ರೈವರ್ ಕೆಲಸ ಮಾಡುವಂತ ಗುತ್ತಿಗೆ ಡ್ರೈವರ್ಗಳಿದ್ದಾರೆ. ಹಂಗೆ ಕಂಪ್ಯೂಟರ್ ಆಪರೇಟರ್ಗಳು, ಹಂಗೇನೆ ನೀರ್ ಬಿಡೋರು, ಹಂಗೇನೆ ಬೇರೆ ಬೇರೆ UGD ವ್ಯವಸ್ಥೆಯಲ್ಲಿರುವಂತವ್ರು, ಬೇರೆ ವಾಹನಗಳನ್ನು ಓಡಿಸುವಂತವ್ರು, ಪಾರ್ಕ್ಗಳಲ್ಲಿ ಕೆಲಸ ಮಾಡೋರು, ಟಾಯ್ಲೆಟ್ಗಳಲ್ಲಿ ಕೆಲಸ ಮಾಡುವಂತವ್ರು, ಈ ಎಲ್ಲಾ ಕೆಲಸ ಮಾಡೋರ್ ಕೆಲಸ ನಿಂತು ಬಿಟ್ರೆ ನಗರಸಭೆ ಹೊಳತು ನಾರ್ತದೆ. ಇವತ್ತಾಗ್ಲೇ ಯಾರ ಮನೆಯಿಂದನೂ ಕಸ ಆಚೆ ಹೋಗಿಲ್ಲ. ಹೋಗಿದ್ಯಾ? ನಿನ್ನೆ ಭಾನುವಾರ, ಇವತ್ತು ಕಸ ಹೋಗಿಲ್ಲ. ನಾಳೆ ಕಸ ಹೋಗ್ಲಿಲ್ಲ ಅಂತಂದ್ರೆ ಮನೇಲಿ ವಾಸನೆ ಶುರು ಆಗ್ಬಿಡ್ತದೆ. ಇವತ್ತು ನೀರು ನಮ್ಮ ಕಾರ್ಮಿಕರಿಗೆ ಹೇಳಿದೀವಿ, ಜನರಿಗೆ ತೊಂದರೆ ಮಾಡೋ ಉದ್ದೇಶ ಅಲ್ಲ, ನೀರು ಬಿಟ್ಬರ್ರಪ್ಪ ಅಂತ. ಅಕಸ್ಮಾತ್ ನಮ್ಮ ಹುಡುಗರು ನೀರ್ಗ ವಾಲ್ ತಿರುವುದನ್ನ ಬೆಳಗಿನ ಜಾವ 3 ಗಂಟೆ 4 ಗಂಟೆ 5 ಗಂಟೆಗೆ ಹೋಗಿ ವಾಲ್ ತಿರುವ ಕೆಲಸ ಮಾಡಲಿಲ್ಲ ಅಂದ್ರೆ ಮನೆಯಲ್ಲಿ ತೊಳೆಯಕ್ಕೆ ನೀರಿರಲ್ಲ. ಯಾವುದೇ ಕಾಂಟ್ರಾಕ್ಟ್ ವರ್ಕರ್ನ ಗುತ್ತಿಗೆ ಚೇಂಜ್ ಆದ ತಕ್ಷಣ ಅವನ್ನ ತೆಗಿಬಾರ್ದು ಅನ್ನೋದು ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಅಲ್ಲ ಸರ್. ಈಗ 10 ವರ್ಷ ನಿಮ್ಮಲ್ಲಿ ಕೆಲಸ ಇದೆ ಅಂತ ಹೇಳಿ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ನೀವು ಆಚೆ ಹಾಕಿದ್ರೆ ಎಲ್ಲ ಬಟ್ ತೆಗೆದಿದ್ದವ್ರು ತೆಗಿಬೇಡಿ ದಯಮಾಡಿ. ಈಗ ಅವರಿಗೆ ಲಾಸ್ಟ್ ಟೈಮ್ ಯಾವ್ದು ತೆಗೆದಿದ್ದನ್ನ ನಾನೇ ಸಹಾಯ ಮಾಡಿದಿರಿ, ಸಣ್ಣ ಪುಟ್ಟವು ಮಾಡಿದಿರಿ. ತೆಗೆದಿದ್ದು ಯಾವುದು ಇನ್ನು ಮುಂದೆ ಆ ಥರದ್ದು ಆಗಬಾರ್ದು. ಯಾಕೆಂದ್ರೆ ಅವ್ರು ಭವಿಷ್ಯ ಕಟ್ಕೊಂಡ್ಬಿಟ್ಟಿರ್ತಾರೆ. ಜೀವನ ಮಧ್ಯ ವಯಸ್ಸಿನಲ್ಲಿ ಬೇರೆ ಉದ್ಯೋಗ ಕಂಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಖಂಡಿತ ಆತಂಕದಲ್ಲಿದ್ದಾರೆ. ಇವತ್ತೆಲ್ಲ ನಾಳೆ ಕಾಯಂ ಹಾಕ್ಬೋದು, ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದೀವಿ. ಪ್ರೆಷರ್ ಸಿಕ್ಕಾಪಟ್ಟೆ ಇದೆ ಸರ್. ತುಮಕೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರೆಷರ್ ಜಾಸ್ತಿ ಇದೆ. ಹೇಳಿ ಸರ್. ಏನಿಲ್ಲ, ಸ್ಕ್ರೀನ್ ಟೈಮ್ ಆಗ್ತಾ ಇದೆ. ಅದು ಲಾಸ್ಟ್ ಏನೇನು ಪ್ರಾಬ್ಲಮ್ಸ್ ಇತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ PFದೂ ಈಗ ರೆಡಿ ಮಾಡ್ತಾ ಇದ್ದೀವಿ. ಅದೇನು ಪ್ರಾಬ್ಲಮ್ ಏನು ಆಗಲ್ಲ. ಅದು ಆಮೇಲೆ ಇವ್ರಿಗೆ ವಾಲ್ಯೂಮ್ ಇನ್ನೊಂದಿಷ್ಟು ಜನರಿಗೆ ಕೆಲಸ ಕೊಡಿ, ಊರು ಸ್ವಚ್ಛ ಆಗಲಿ. ನಮ್ಮ ಕೆಲಸ ಮಾಡ್ತೀವಿ, 8 ಗಂಟೆ ಕೆಲಸ ಮಾಡ್ತೀವಿ. ಆದರೆ 10 ಗಂಟೆ 11 ಗಂಟೆ 12 ಗಂಟೆ ಇಲ್ಲ. ಅದು ನೀವು ಹೇಳಿದ್ ನೋಡಿ, ಲಾಸ್ಟ್ ಟೈಮ್ DC ಆಫೀಸ್ ಅದೇನಾಗಿತ್ತು, ಅದೇ ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ. ಅದನ್ನು ಆಲ್ಟರ್ ಮಾಡಿಬಿಟ್ಟು ಏನಂತಂದ್ರೆ ಮಂತ್ಲಿ 2 ಸರಿ ಬರೋ ಹಾಗೆ ಆ ಥರ ಇದನ್ನು ಮಾಡಿ ವ್ಯವಸ್ಥೆ ಮಾಡಿ. ಅದು ಸರ್ ಈಗ ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟ್ ವೆಹಿಕಲ್ಸ್ ಬರ್ತಾ ಇದ್ದಾವೆ. ಹಾಗಾಗಿ ಯಾರಿಗೂ ಆ ನೈಶುಲ್ಕ. ಆಮೇಲೆ ನಮ್ಮ ಹುಡುಗರು ನೀವು ಹೇಳಿದಾಗ ಮುಖ್ಯಮಂತ್ರಿಗಳು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ದಸರಾ ಯಾವ್ದು ಬಂದ್ರೂ ನಮ್ಮ ಹುಡುಗರು ಕೆಲಸ ಮಾಡಿಲ್ವಾ ಸರ್? ಮಾಡಿದ್ದಾರೆ. ಸಣ್ಣ ಸಣ್ಣ ತಪ್ಪಿಗೆ ಏಕಪಕ್ಷೀಯವಾಗಿ ತೆಗೆದಾಕ್ಬಿಟ್ಟಿರ್ತೀರಿ ಸರ್. ನೀವು ಅಂತ ಹೇಳ್ತಿಲ್ಲ, ನಾನು ವ್ಯವಸ್ಥೆ ಹೇಳ್ತೀನಿ. ಅವ್ನು 3 ದಿನ ಕಾಯಿಲೆ ಬಿದ್ದಿರ್ತಾನೆ, ತೆಗೆದಾಕ್ಬಿಟ್ಟಿರ್ತೀರಿ. 4ನೇ ದಿನಕ್ಕೆ ಬರಬೇಡ ಅಂತ ಸುತ್ತಿ ಸೋತೋಗ್ತಾನು. ಈಗ ಅವಕಾಶ ಇರುವಾಗ ದಯವಿಟ್ಟು ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ವಿನಂತಿ. ಎರಡನೇದು, ಏಕಪಕ್ಷೀಯವಾಗಿ ಕೆಲಸದಿಂದ ತೆಗೆಯೋದು ಕಾನೂನು ಬಾಹಿರ ಸರ್. ಯಾವುದೇ ಅಪರಾಧಕ್ಕೆ
ಮರಣದಂಡನೆ ಕೊಡಬೇಕಾದ್ರೂ ಅವನಿಗೆ ನಾನು ಅಪರಾಧ ಮಾಡಿಲ್ಲ ಅಂತ ಡಿಫೈನ್ ಮಾಡ್ಕೊಳೋದಕ್ಕೆ ನ್ಯಾಚುರಲ್ ಜಸ್ಟಿಸ್ ಅವಕಾಶ ಇದೆ. ಹಾಗಾಗಿ ಇಲ್ಲ ಮೊನ್ನೆ ಯಾರೋ 4 ಇಲ್ಲ, ಈಗ ನೀವು ಬರೋಕ್ಕೂ ಮುಂಚೆ ಸುಮಾರು ಜನರನ್ನು ತೆಗೆದಾಕ್ಬಿಟ್ಟವ್ರೆ, ಅವ್ರನ್ನೆಲ್ಲ ಅಲ್ಲೆಲ್ಲೆಲ್ಲೋ ಅಲಿತಾವ್ರವರು. ಅವ್ರದ್ದೊಂದು ಪಟ್ಟಿ ಕೊಡ್ತೀವಿ, ಅದೊಂದು ಮಾಡಿ ಸರ್. ಸೊ ಇನ್ನು ಏನು ಕೇಳ್ತಿದ್ದೀವಿ ಅಲ್ಲ, ಅವ್ರು ಸತ್ತ ಜಾಗದಲ್ಲಿ ಬಂದು ಕಸ ಎತ್ತ ಕೆಲಸ ಕಾಯಂ ಮಾಡಿ ಅಂತ ಕೇಳ್ತಿಲ್ಲ, ಕಸ ಎತ್ತ ಕೆಲಸನೇ ಕೊಡಿ ಅಂತಿದ್ವಿ. ಅದು ನಿಮ್ಮ ಕೈಲೇ ಇದೆ, ದಯಮಾಡಿ ಕೊಡಿ. ಅದು ವಾಟರ್ ಸಪ್ಲೈಯಲ್ಲೂ ಇದೆ, ಕಸದ ಆಟೋದಲ್ಲಿದೆ, ಮತ್ತು ಇದರಲ್ಲೂ ಇದೆ. ಆಮೇಲೆ ನೇರ ಪಾವತಿಲಿರುವಂಥವ್ರು ಆಗ್ತಕ್ಕಂಥ ತೀರ್ಕೊಂಡಿರುವಂಥವ್ರು ಇದ್ದಾರೆ, ಅವ್ರ ಕುಟುಂಬಗಳೂ ಇದ್ದಾವೆ. ಸೊ ಇದು ಒಂದು. ಸೊ ಇನ್ನು ಇದಿಷ್ಟು ನಿಮ್ಮ ವ್ಯಾಪ್ತಿಗೆ ಬರುವಂಥದ್ದು. ಮಿಕ್ಕಂತೆ ಸಹಕಾರ ಸಂಘಕ್ಕೆ ಕಳ್ತಾ ಇದ್ದೀರಿ. ನಾನು ಆಗಲೇ ಹೇಳಿದ್ದೀನಿ ಸಾಹೇಬರಿಗೆ,